55th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಬುಕ್ ಕಂಟೈನ್ಸ್ 432 ಪೇಜಸ್ ಅಂದ್ರೆ ಟೋಟಲ್ ಎಷ್ಟು ಪೇಜಸ್ ಇದೆ 432 ಪೇಜಸ್ ಇದೆ ಅಂದ್ರೆ ಏನ್ ಕೊಟ್ಟಿದ್ದಾರೆ ಎಸ್ ಎನ್ ಕೊಟ್ಟಿದ್ದಾರೆ ಎಷ್ಟು 432 ಅಂತ ಕೊಟ್ಟಿದ್ದಾರೆ. ಎ ಸ್ಟೂಡೆಂಟ್ ವಾಂಟ್ಸ್ ಟು ರೀಡ್ ಫಿಕ್ಸ್ಡ್ ನಂಬರ್ ಆಫ್ ಪೇಜಸ್ ಆಫ್ ದ ಬುಕ್ ಡೈಲಿ. ಓಕೆ, ಸೊ ಡೈಲಿ ಇಷ್ಟು ಪೇಜಸ್ ಓದ್ಬೇಕಂತ ಫಿಕ್ಸ್ ಆಗಿದ್ದಾನೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ಈ ರೀಡ್ಸ್ 25 ಪೇಜಸ್ ಆನ್ ದ ಫಸ್ಟ್ ಡೇ ಬಂದ್ಬಿಟ್ಟು 25 ಪೇಜಸ್ ಓದ್ತಾನೆ. ಓಕೆ, ಆಮೇಲೆ ಫ್ರಮ್ ದ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ಈ ಡಿಸೈಡ್ ಟು ರೀಡ್ 2 pages more than what he read on the previous day. ಓಕೆ, ಸೊ ಎವ್ರಿ ಡೇ 2 pages ಎಕ್ಸ್ಟ್ರಾ ಓದಕ್ ಸ್ಟಾರ್ಟ್ ಮಾಡ್ತಾನೆ. 25 ಇದ್ರೆ ನೆಕ್ಸ್ಟ್ ಡೇ 27 pages ಓದ್ತಾನೆ. ಓಕೆ, ಸೊ ಅದೇ ರೀತಿ 29 ನೆಕ್ಸ್ಟ್ ಡೇ 29 ಇದೇ ತರ ಓದ್ತಾನೆ. ಓಕೆ, ಈಗ ಏನ್ ಕೇಳ್ತಾ ಇದ್ದಾರೆ ಬೈ ಯೂಸಿಂಗ್ ಫಾರ್ಮುಲಾ ಫೈಂಡ್ ಹೌ ಮೆನಿ ಪೇಜಸ್ ವಿಲ್ ಈ ರೀಡ್ ಆನ್ ದ 12th ಡೇ ಅಂದ್ರೆ ನಥಿಂಗ್ ಬಟ್ ಏನು ಈ ಸೀರೀಸ್ ಎ ಪಿ ಎಲ್ ಇದೆ. ಸೊ 12th ಡೇ ಅಂದ್ರೆ ಏನ್ ಕಂಡಿಬೇಕು ನಾನು A12 ಕಂಡಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಎ ವ್ಯಾಲ್ಯೂ ಏನಾಯ್ತು. ಓಕೆ, ಇಲ್ಲಿ ಬರೀತೀನಿ ನಾನು A12 ಕಂಡಿಡಬೇಕು. ಓಕೆ, ಈಗ ನೋಡ್ರಿ ಎ ವ್ಯಾಲ್ಯೂ ಏನು 25. ಡಿ ಫಾರ್ಮುಲಾ ಏನು A2 ಮೈನಸ್ A1. ಓಕೆ, ಇದು A1 ಇದು A2 ಇದು A3. ಓಕೆ, ಸೊ A2 ಬಂದ್ಬಿಟ್ಟು 27 A1 ಬಂದ್ಬಿಟ್ಟು 25. 27 25 ಹೋದ್ರೆ ಓಕೆ, ಸೊ ಎ ವ್ಯಾಲ್ಯೂ ಗೊತ್ತು ಡಿ ವ್ಯಾಲ್ಯೂ ಗೊತ್ತು. ಓಕೆ, ಈಗ ನಾವೇನ್ ಕಂಡಿಬೇಕು A12 ಅಂದ್ರೆ 12th ಡೇ ಎಷ್ಟು ಓದ್ತಾನಂತ ಕೇಳ್ತಾ ಇದಾರೆ ಅಂದ್ರೆ A12 ಕಂಡಿಬೇಕು. ಎನ್ ಇದ್ದಲ್ಲಿ 12 ತಗೋಬೇಕು. ಓಕೆ, ಸೊ ಈಗ ಅವ್ರು ಏನ್ ಕೇಳಿದಾರೆ A12 ಕಂಡಿಡಿಬೇಕು. ಅದು ಅವರು ನೀಟಾಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಯೂಸಿಂಗ್ ಫಾರ್ಮುಲಾ ಇಂದಾನೆ ಕಂಡಿಡಿ ಅಂತ ಹೇಳಿದ್ದಾರೆ. ಸೊ ನಾವೇನ್ ಫಾರ್ಮುಲಾ ಯೂಸ್ ಮಾಡ್ಬೇಕು AN ಫಾರ್ಮುಲಾ. AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಎನ್ ಇದ್ದಲ್ಲಿ 12 ಎ ಇದ್ದಲ್ಲಿ 25 ಪ್ಲಸ್ ಎನ್ ಇದ್ದಲ್ಲಿ 12 ಮೈನಸ್ 1 ಡಿ ಇದ್ದಲ್ಲಿ ಏನು 2. ಓಕೆ, A12 is equal to 25 plus 12 ಅಲ್ಲಿ 1 ಹೋದ್ರೆ 11 into 2. A12 is equal to 25 plus 11 2 ಜಾ 22. ಸೊ A12 ಬಂದ್ಬಿಟ್ಟು ಎಷ್ಟು ನಿಮಗೆ 5 plus 2 7 2 plus 2 4 47 ಪೇಜಸ್ ಓದ್ತಾನೆ. ಸೊ 12th ಡೇ ಬಂದ್ಬಿಟ್ಟು ಅವನು 47 ಪೇಜಸ್ ಓದ್ತಾನೆ. ಓಕೆ, ಈಗ ಓಕೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ನಾನು ಇವಾಗ. ಆಮೇಲೆ ಏನ್ ಕೊಟ್ಟಿದ್ದಾನೆ ಆಲ್ಸೋ ಫೈಂಡ್ ದ ನಂಬರ್ ಆಫ್ ಡೇಸ್ ದ ಸ್ಟೂಡೆಂಟ್ಸ್ ಟೇಕ್ಸ್ ಟು ರೀಡ್ ದ ಬುಕ್ ಕಂಪ್ಲೀಟ್ಲಿ ಅಂದ್ರೆ ಟೋಟಲ್ 432 ಪೇಜಸ್. ಓಕೆ, ಸೊ ಈ ಸೀರೀಸ್ ನೋಡಿದ್ರೆ 25 ಪ್ಲಸ್ 27 ಪ್ಲಸ್ 29 ಹಿಂಗೆ ಸೀರೀಸ್ ಮಾಡ್ಕೊಂತ ಹೋದ್ರೆ ಎಷ್ಟು ಟೋಟಲ್ ಎಸ್ ಎನ್ ಬಂದ್ಬಿಟ್ಟು 432 ಎಲ್ಲ ಆಡ್ ಮಾಡಿದ್ರೆ 432 ಪೇಜಸ್ ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಎಷ್ಟು ಡೇಸ್ ಅಂತಾನಂದ್ರೆ ಎನ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ ಎ ವ್ಯಾಲ್ಯೂ ಏನು 25 ಡಿ ವ್ಯಾಲ್ಯೂ ಏನು. ಓಕೆ, ಸೊ ಈಗ ನಾನೇನ್ ಕಂಡಿಬೇಕು ಎನ್ ವ್ಯಾಲ್ಯೂ ಕಂಡಿಬೇಕು. ಓಕೆ, ಸೊ ಫಾರ್ಮುಲಾ ಅಪ್ಲೈ ಮಾಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎಸ್ ಎನ್ ವ್ಯಾಲ್ಯೂ ಏನು 432 ಅಂತ ಗೊತ್ತು, ಎನ್ ಗೊತ್ತಿಲ್ಲ. ಎನ್ ಬೈ 2 ಇಂಟು 2 ಇಂಟು ಎ ವ್ಯಾಲ್ಯೂ 25 ಪ್ಲಸ್ ಎನ್ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಏನು. ಓಕೆ, ಸೊ 432 is equal to n by 2 into 25 2 ಜಾ 50 plus 2 into n ಏನಾಗುತ್ತೆ 2n ಆಗುತ್ತೆ ಪ್ಲಸ್ ಇಂಟು ಮೈನಸ್ 2 ಆಗುತ್ತೆ. ಓಕೆ, ಈಗ 432 is equal to n by 2. ಈಗ 50 ಅಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ 48 ಪ್ಲಸ್ 2n ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡ್ತೀನಿ 432 is equal to n by 2. ಓಕೆ, ಸೊ ಇವರಿಬ್ಬರಲ್ಲಿ ಏನು 2 ಕಾಮನ್ ಇದೆ. 2 ಕಾಮನ್ ತೆಗೆದ್ರೆ ಏನಾಗುತ್ತೆ 24 ಪ್ಲಸ್ ಎನ್ ಆಗುತ್ತೆ. ಹೌದಾ, ಸೊ ಇಲ್ಲಿ ನೋಡ್ರಿ 48 2 ಟೇಬಲ್ ಅಲ್ಲಿ ಹೋಗುತ್ತೆ, 2 ಕೂಡ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 ಕಾಮನ್ ತೆಗೆದ್ರೆ ಓಕೆ, ಸೊ 24 ಪ್ಲಸ್ ಎನ್ ಉಳಿಯುತ್ತೆ. 2 2 ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದು ನೋಡ್ರಿ 432 is equal to ಓಕೆ ಎನ್ ಇಂದ ಮಲ್ಟಿಪ್ಲೈ ಮಾಡಿ ಎನ್ ಇಂಟು 24 ಎನ್ ಎನ್ ಇಂಟು ಎನ್ ಎನ್ ಸ್ಕ್ವೇರ್. ಓಕೆ, ಸೊ ಇದ್ರ ಉಲ್ಟಾ ಬರೆದ್ರೆ 24 ಎನ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 432 ಆಗುತ್ತೆ. ಇದು ಆರ್ಡರ್ ಅಲ್ಲಿ ಬರೆದ್ರೆ ಎನ್ ಸ್ಕ್ವೇರ್ ಪ್ಲಸ್ 24 ಎನ್ ಪ್ಲಸ್ 432 ಈ ಕಡೆ ಬಂದ್ರೆ ಮೈನಸ್ 432 ಈಕ್ವಲ್ ಟು 0 ಆಗುತ್ತೆ.
ಓಕೆ. ಸೊ ಇದು ನಥಿಂಗ್ ಬಟ್ ಈಗ ಬಂದಿರೋದೇನು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಇದನ್ನ ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ ಇದನ್ನ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಎನ್ ಸ್ಕ್ವಯರ್ ಪ್ಲಸ್ 24 n ಮೈನಸ್ 432 ಈಕ್ವಲ್ ಟು 0. ಓಕೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ರಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. a ವ್ಯಾಲ್ಯೂ ಇಲ್ಲಿ ಏನಿಲ್ಲ ಅಂದ್ರೆ 1, b ವ್ಯಾಲ್ಯೂ ಏನು 24, c ವ್ಯಾಲ್ಯೂ ಏನು ಇಲ್ಲಿ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ಅಂದ್ರೆ ಏನ್ ತಗೋಬೇಕು ನಾನು, ಮೈನಸ್ 432 ಅಂತ ತಗೋಬೇಕು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, x is equal to minus b plus or minus root b square minus 4ac whole divided by 2a. Okay, so x is equal to minus 24 plus or minus b ಬಂದ್ಬಿಟ್ಟು 24 ಸ್ಕ್ವಯರ್ ಮೈನಸ್ 4 ಇಂಟು a ವ್ಯಾಲ್ಯೂ ಏನಿದೆ, a ವ್ಯಾಲ್ಯೂ 1 ಇದೆ. ಓಕೆ, c ವ್ಯಾಲ್ಯೂ ಮೈನಸ್ 432 ಇದೆ. ಹೋಲ್ ಡಿವೈಡೆಡ್ ಬೈ 2 ಇಂಟು ಈಗ ನೀವು ನೋಡಿದ್ರೆ a ವ್ಯಾಲ್ಯೂ 1 ಇದೆ. ಓಕೆ, ಸೊ a ವ್ಯಾಲ್ಯೂ 1 ಆಗುತ್ತೆ. ಸೊ ಏನಾಗುತ್ತೆ ನೋಡ್ರಿ, x is equal to minus 24 ಪ್ಲಸ್ ಆರ್ ಮೈನಸ್ ರೂಟ್ 24 ಸ್ಕ್ವೇರ್ ಏನು 576 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 2 ಜಾ 8, 4 3 ಜಾ 12, 1 ಕ್ಯಾರಿ 4 3 ಜಾ 12, 1 ಕ್ಯಾರಿ 4 4 ಜಾ 16 ಪ್ಲಸ್ 1 17 ಆಗುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ 2, x is equal to minus 24 ಪ್ಲಸ್ ಆರ್ ಮೈನಸ್ ಇವ್ರಿಬ್ಬರನ್ನ ಆಡ್ ಮಾಡಿ ಎಷ್ಟು ಬರುತ್ತೆ ನೋಡ್ರಿ, 8 plus 6 14, 2 plus 7 9, 9 plus 1 10 ಆಯ್ತು, 7 plus 5 12, 12 plus 1 13 ಆಯ್ತು, 2304 ರೂಟ್ 2304 ಹೋಲ್ ಡಿವೈಡೆಡ್ ಬೈ. ಓಕೆ, ಈಗ ನಾವು ರೂಟ್ 2304 ಕಂಡುಹಿಡಿಯೋಣ. ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ, 2304 ಚಿಕ್ಕ ಟೇಬಲ್ ಇಂದ ಹೋಗೋಣ. 2 ಟೇಬಲ್ 2 1 ಜಾ 2, 2 1 ಜಾ 2 ಎಷ್ಟು ಉಳಿತು 1 ಉಳಿತು, 2 5 ಜಾ 10, 2 2 ಜಾ 4. ಓಕೆ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 5 ಜಾ 10 ಎಷ್ಟು ಉಳಿತು 1 ಉಳಿತು, 15, 2 7 ಜಾ 14. ಓಕೆ, ಎಷ್ಟು ಉಳಿತು 1 ಉಳಿತು, 2 6 ಜಾ 12. ಈಗ ನಮಗೆ 576 ಬಂದ್ಬಿಟ್ಟು 24 ಸ್ಕ್ವೇರ್ ಅಂತ ಗೊತ್ತು. 24 ಇಂಟು 24 576, 24 1 ಜಾ 24. ಓಕೆ, ಸೊ ನಾನು ಇವಾಗ ಏನ್ ಬರಿಬಹುದು ಅಂದ್ರೆ x is equal to minus 24 plus or minus. ಓಕೆ, ಸೊ ರೂಟ್ ಇದನ್ನೇನ್ ಬರಿಬಹುದು 2 ಇಂಟು 2 ಇಂಟು. ಓಕೆ, ಸೊ ಈ ನಂಬರ್ನ ನಾನು 2 ಇಂಟು 2 ಇಂಟು 24 ಇಂಟು 24 ಅಂತ ಬರಿಬಹುದು. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ತೀನಿ. ಯಾಕಂದ್ರೆ ನೋಡ್ರಿ 2304 ನ ನಾನು 2 ಇಂಟು 2 ಇಂಟು 24 ಇಂಟು 24 ಅಂತ ಬರಿಬಹುದು. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇಲ್ಲಿ ಬರಿತೀನಿ 24 ಇಂಟು 24 ಹೋಲ್ ಡಿವೈಡೆಡ್ ಬೈ. ಈಗ x is equal to minus 24 ಪ್ಲಸ್ ಆರ್ ಮೈನಸ್. ಓಕೆ, ಸೊ ಎಷ್ಟಾಯ್ತು ನೋಡ್ರಿ ಇಲ್ಲಿ. ಈಗ ನಮಗೇನ್ ಗೊತ್ತಂದ್ರೆ 2 2 ಇದ್ರೆ 1 2 ಹೊರಗಡೆ ಬರುತ್ತೆ. ಓಕೆ, ಆಮೇಲೆ 2 24 ಇದ್ರೆ 1 24 ಹೊರಗಡೆ ಬರುತ್ತೆ. ಹೋಲ್ ಡಿವೈಡೆಡ್ ಬೈ 2. ಸೊ ಇವಾಗ x is equal to minus 24. ಓಕೆ, ಸೊ ಪ್ಲಸ್ ಆರ್ ಮೈನಸ್ 24 2 ಜಾ 48 ಬೈ 2. ಒಂದು ಇವಾಗ ನಾವೇನ್ ಮಾಡ್ಬೇಕು, x is equal to minus 24 ಪ್ಲಸ್ 48 ಬೈ 2 ತಗೋಬಹುದು, ಆರ್ x is equal to minus 24 minus 48 by 2. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ ಇಲ್ಲಿ x is equal to 24 by 2, 2 1 ಜಾ 2 12 ಜಾ x is equal to 12 ಬಂತು ಒಂದು. ಇನ್ನೊಂದು ಆರ್ x is equal to ಆಡ್ ಮಾಡಿದ್ರೆ 8 plus 4 12, 1 ಕ್ಯಾರಿ 4 plus 2 6, 6 plus 1 7, 72 by 2, 2 1 ಜಾ 2 36. x ವ್ಯಾಲ್ಯೂ ಏನು ಮೈನಸ್ 36. ಓಕೆ, ಸೊ ಈಗ x ಅಂದ್ರೆ ನಥಿಂಗ್ ಬಟ್ ಏನ್ ತಗೊಂಡಿ ನಾವು ಇಲ್ಲಿ n. ಓಕೆ, ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ನಾವ್ ಏನ್ ಮಾಡಿದ್ವಿ ಇಲ್ಲಿ, x ಇದ್ದಲ್ಲಿ ಏನ್ ತಗೊಂಡಿದ್ವಿ n ಅಂತ ತಗೊಂಡಿದ್ವಿ. ಸೊ ನಥಿಂಗ್ ಬಟ್ ಇದು n ವ್ಯಾಲ್ಯೂ. ಓಕೆ, ಸೊ n ವ್ಯಾಲ್ಯೂ 12 ಆರ್ n is equal to minus 36.
ಸೊ ಎನ್ ಅಂದ್ರೆ ಏನು, ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಯಾವತ್ತು ನೆಗೆಟಿವ್ ಇರಲ್ಲ. ಓಕೆ, ಸೊ ಪಾಸಿಟಿವ್ ಇರೋ ತಗೋಬೇಕು. ಸೊ ಟೋಟಲ್ ಅವನು ಕಂಪ್ಲೀಟ್ ಮಾಡಕ್ಕೆ 12 ಡೇಸ್ ಅಲ್ಲಿ ಫಿನಿಶ್ ಮಾಡ್ತಾನೆ. ಸೊ ಲಾಸ್ಟಿಗೆ ನೀವು ಸ್ಟೇಟ್ಮೆಂಟ್ ಏನ್ ಬರೀಬೇಕಂತಂದ್ರೆ, ಓಕೆ, the number of days the student takes to read the book completely ಬಂದ್ಬಿಟ್ಟು 12 ಡೇಸ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.